ಸತ್ಯ ಹರಿಶ್ಚಂದ್ರ ಹೋಗಿದ್ದಾದಮೇಲೆ ನೆಕ್ಸ್ಟ್ ಸತ್ಯ ಹರಿಶ್ಚಂದ್ರೇ ಕುಮಾರಸ್ವಾಮಿಗಳು ಅಂತ 60% ಪ್ರೂವ್ ಆಯಿತು. ಏನು ಮಾಡ್ಕೊಳಕ್ಕಾಗುತ್ತೆ ಕುಮಾರಸ್ವಾಮಿ ಕೈಲಿ? ಏನು ಮಾಡ್ಕೊಳಕ್ಕಾಗುತ್ತೆ ಮೇಡಮ್? ಏನು ಮಾಡ್ಕೊಳಕ್ಕಾಗುತ್ತೆ? ನನ್ನ ಜೋಬಲ್ಲಿ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾ ಇದ್ದೆ, ತೋರಿಸಿದ್ರಾ? ಅದನ್ನು ತೋರಿಸಿದ್ರಾ? ನೀವೇ ಹೇಳಿ ಮೇಡಮ್, ತೋರಿಸಿದ್ರಾ? ಇದುವರೆಗೂ ತೋರಿಸಿಲ್ಲ. ಕುಮಾರಸ್ವಾಮಿಗಳು ಹೇಳೋದ್ರ ಮೇಲೆ ಬೇಸ್ಲೆಸ್ ಅದು. ಯಾಕೆಂದರೆ ಅವರು ರಾಜಕೀಯವಾಗಿ ಕ್ರಿಟಿಸೈಸ್ ಮಾಡಬೇಕು, ಮಾಡ್ತಾಯಿದ್ದಾರೆ. ನಿಜವಾಗಿ ಅವರು ಜನಗಳ ಬಗ್ಗೆ ಕಾಳಜಿ ಇದ್ದರೆ ಈ ಥರದ್ರಲ್ಲೆಲ್ಲ ಹೋಗಬಾರ್ದು. ಅವರು ಈ ಥರ ತುಂಬ ಅವರು ಸೆಂಟ್ರಲ್ ಮಿನಿಸ್ಟ್ರು, ತುಂಬ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ತುಂಬ ಸ್ಟ್ಯಾಂಡರ್ಡ್ ಡೀಲಿಂಗ್ಸ್ ಆಗಬೇಕು. ಅವರು ಕುಮಾರಸ್ವಾಮಿಗಳು ತನ್ನ ಮಗನ್ನ ಏನನ್ನ ಮಾಡಿ ಮೇಲಕ್ಕೆ ತರಬೇಕು ಅಂತ ಟ್ರೈ ಮಾಡ್ತಾಯಿದ್ದಾರೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇವ್ರದ್ದು ಕಟ್ಕೊಂಡೇನೋ ಇವ್ರದ್ದು ಚೆನ್ನಾಗಿಲ್ಲ ಗೌರ್ಮೆಂಟು ಅಂದರೆ ನೆಕ್ಸ್ಟ್ ಟೈಮ್ ಅವ್ರನ್ನ ಬೀಳಿಸ್ಬಿಡ್ತಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಕೇಳಿದ್ದು 40% ಕಮಿಷನ್ ಸರ್ಕಾರ ಅಂತ. ಸೊ ಅವಾಗಲೂ ಕೂಡ ಸಾಕ್ಷಿ ಕೇಳಿದರು. ಸೊ ಇವಾಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ 60% ಕಮಿಷನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಸಾಕ್ಷಿ ಕೊಡಿ ಅದಕ್ಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, 40% ಸರ್ಕಾರ ಅಂತ ಹೇಳಿದ್ದು ಕಾಂಗ್ರೆಸ್ನವ್ರು ಹೇಳಿಲ್ಲ, ಕೆಂಪಣ್ಣ ಅಂತ ಹೇಳಿದ್ರಲ್ಲ. ಕೆಂಪಣ್ಣ ಅಂತೇಳಿ ಇವರು ಯಾರು ಈ ಲೋಕೋಪಯೋಗಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ದು. ನಾವೆಲ್ಲ ಇದು 40% ಸರ್ಕಾರ ಅಂತ ಹೇಳ್ಬಿಟ್ಟು ಅವರು ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಾದಮೇಲೆ ಅವರು ಸಿದ್ದರಾಮಯ್ಯನವರು ಆವಾಗ ಅದನ್ನು ಬೇಸಿಟ್ಕೊಂಡು ಅವರು ಹೋರಾಡಿದ್ರು. ಇವಾಗ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ ಏನಂತ, ಕಾಂಗ್ರೆಸ್ನವ್ರದ್ದು 60% ಸರ್ಕಾರ ಆಗಿಬಿಟ್ಟಿದೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಪ್ರೂಫ್ ಕೊಡಿ, ಇದೇ ಥರ ಪ್ರೂಫ್ ಯಾರ ಹತ್ರ? ಇವರು ಯಾರು ಕುಮಾರಸ್ವಾಮಿಗಳು ಹೇಳೋದ್ರ ಮೇಲೆ ಬೇಸ್ಲೆಸ್ ಅದು. ಯಾಕೆಂದರೆ ಅವರು ರಾಜಕೀಯವಾಗಿ ಕ್ರಿಟಿಸೈಸ್ ಮಾಡಬೇಕು, ಮಾಡ್ತಾಯಿದ್ದಾರೆ ಅಷ್ಟೇ. ಅದು ದಾಖಲಾತಿ ನೋಡಪ್ಪ ಹಿಂಗಿದೆ, ಹಿಂಗೆ ಇವ್ರ ಹತ್ರ ಇಷ್ಟು ಪರ್ಸೆಂಟೇಜ್ ಕೇಳಿದ್ರು ಅಂತ ಕೊಡಬೇಕು. ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಿ ಅದಕ್ಕೆ ಯಾವ ಇಲಾಖೆ ಕಾರ್ಯದರ್ಶಿಗಳಿದ್ದಾರಾ ಅಥವಾ MLA ಇದ್ದಾರಾ ಅಥವಾ ಮಿನಿಸ್ಟ್ರ್ ಇದ್ದಾರಾ ಅದ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಗುತ್ತೆ. ಸುಮ್ಮನೆ ಏನೋ ಗಾಳಿಯಲ್ಲಿ ಗುಂಡು ಹೊಡೆದಾಗ ಆಗಬಾರ್ದು. ಗಾಳಿಯಲ್ಲಿ ಈಗಾಗಲೇ ಕೆಲವರು ಹೇಳ್ತಾರೆ ಅದನ್ನು ಗಾಡಿಯಲ್ಲಿ ಗುಂಡು ಹೊಡಿತಾರೆ ಅವರು ಅಂತ. ಬಟ್ ಅದರಲ್ಲಿ ನಾನು ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವರು ನಿಜವಾಗಿ ಅವರು ಜನಗಳ ಬಗ್ಗೆ ಕಾಳಜಿ ಇದ್ದರೆ ಈ ಥರದ್ರಲ್ಲೆಲ್ಲ ಹೋಗಬಾರ್ದು. ಅವರು ಈ ಥರ ತುಂಬ ಅವರು ಸೆಂಟ್ರಲ್ ಮಿನಿಸ್ಟ್ರು, ತುಂಬ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ತುಂಬ ಸ್ಟ್ಯಾಂಡರ್ಡ್ ಡೀಲಿಂಗ್ಸ್ ಆಗಬೇಕು. ಒಳ್ಳೆ ಇದನ್ನು ತೊಗೊಂಬರ್ಬೇಕು. ನಾನು ಈ ಥರ ಮಾಡಿದ್ದೀನಿ, ನಾನು ಇಷ್ಟು ಈಗ 1 ವರ್ಷ ಆಗ್ತಾ ಬಂತು ಅವರು ಬಂದು ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬೇಕು. ತೋರಿಸಿ ಅದನ್ನು ಅವರು ಒಂದು ಮೈಲಿಗೆಲ್ಲಾಗಬೇಕು. ಅವರು ಮಂಡ್ಯ ಕ್ಷೇತ್ರದಲ್ಲಿ ನಿಂತು ಗೆದ್ದಿದ್ದಾರೆ. ಮಂಡ್ಯ ಕ್ಷೇತ್ರಕ್ಕೆ ಇವಾಗಲೂ ಹೇಳ್ತಾ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿ ಹಾಗೆ ಹೀಗೆ ಅಂತ. ಆ ಕಡೆಗೆ ಹೋಗ್ಬೇಕು ಹೊರತು ಇವ್ರದ್ದು ಕಟ್ಕೊಂಡು ಏನು ಅವ್ರಿಗೆ ಏನು ಬೇಕಾಗಿಲ್ಲ. ಅವ್ರಿಗೆ ಏನಾಗ್ಬಿಡುತ್ತೆ ಇದು ಅಕಸ್ಮಾತ್ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ, 60% ಪ್ರೂವ್ ಆಯಿತು. ಏನು ಮಾಡ್ಕೊಳಕ್ಕಾಗುತ್ತೆ ಕುಮಾರಸ್ವಾಮಿ ಕೈಲಿ? ಏನು ಮಾಡ್ಕೊಳಕ್ಕಾಗುತ್ತೆ ಮೇಡಮ್? ಏನು ಮಾಡ್ಕೊಳಕ್ಕಾಗುತ್ತೆ? ಇವಾಗ 135 ಇದ್ದು 138ಕ್ಕೆ ಹೋಯ್ತು. ಹೌದಾ? ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ನಮ್ಮ ಎಲೆಯಲ್ಲಿ ಹೆಗಣ ಬಿದ್ದಿದೆ. ಬೇರೆಯವ್ರದ್ದು ಒಲೆಯಲ್ಲಿ ನೊಣ ಬಿದ್ದಿರೋದು ಯಾಕೆ ನೋಡ್ಬೇಕು ನಾವು ಅಲ್ವಾ? ಅವರು ಕುಮಾರಸ್ವಾಮಿಗಳು ತನ್ನ ಮಗನ್ನ ಏನನ್ನ ಮಾಡಿ ಮೇಲಕ್ಕೆ ತರಬೇಕು ಅಂತ ಟ್ರೈ ಮಾಡ್ತಾಯಿದ್ದಾರೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇವ್ರದ್ದು ಕಟ್ಕೊಂಡೇನೋ ಇವ್ರದ್ದು ಚೆನ್ನಾಗಿಲ್ಲ ಗೌರ್ಮೆಂಟು ಅಂದರೆ ನೆಕ್ಸ್ಟ್ ಟೈಮ್ ಅವ್ರನ್ನ ಬೀಳಿಸ್ಬಿಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನಗಳೇ ತಾನೇ ಮೇಲಿಗೆ ಅವ್ರದ್ದೇ ತಾನೇ ಬೀಳಿಸ್ಬಿಡ್ತಾರೆ. ನೀವೇ ಬನ್ನಿ ಅಲ್ವಾ? ಹಾಗೆ ಅವರು ಒಳ್ಳೆ ಇದನ್ನು ತಗೊಂಡು ತಗೊಂಡು ಜನಗಳಿಗೆ ಏನು ಉಪಯೋಗ ಆಗಬೇಕು, ನನ್ನಿಂದ ಏನು ಉಪಯೋಗ ಆಗುತ್ತೆ, ನಾನು ಸೆಂಟ್ರಲ್ ಮಿನಿಸ್ಟ್ರ್ ಇದ್ದೀನಿ, ನನ್ನಿಂದ ಏನು ಉಪಯೋಗ ಆಗಬೇಕು ಅನ್ನೋದನ್ನು ನೋಡಬೇಕು ಕುಮಾರಸ್ವಾಮಿಗಳು. ಈ 60% ಅದೆಲ್ಲ ಕಟ್ಕೊಂಡು ಏನು ಅವ್ರಿಗೆ ಬಿದ್ದೋಗುತ್ತೆ ಗೌರ್ಮೆಂಟು. ಇವರು ಅದರಿಂದ ಇವ್ರು ಕೆಟ್ಟವ್ರು ಯಾಕೆ ಆಗಬೇಕು ಇವಾಗ ಅಲ್ವಾ? ಅದಕ್ಕೆ ಇನ್ನೊಂದು ಏನಂದರೆ, ಅವರು ಚಲುವರಾಯಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಹೇಳ್ತಾ ಇದ್ದರೆ, ಇದು ಅಪ್ಲಿಕಬಲ್ಲ ನಾನ್ ಅಪ್ಲಿಕಬಲ್ಲ ನನಗೆ ಗೊತ್ತಿಲ್ಲ. ಬಟ್ ಚಲುವರಾಯಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ, ಮಿನಿಸ್ಟ್ರು. ಈ ಸತ್ಯ ಹರಿಶ್ಚಂದ್ರ ಹೋಗಿ ಎಷ್ಟು ವರ್ಷ ಆಯಿತು? ಏನೋ ಒಂದು 100, 150, 200, 300 ವರ್ಷ ಆಗಿದೆಯಾ? ಸತ್ಯ ಹರಿಶ್ಚಂದ್ರ
ಹೋಗಿದ್ದಾದಮೇಲೆ ನೆಕ್ಸ್ಟ್ ಸತ್ಯಹರಿಶ್ಚಂದ್ರೇ ಕುಮಾರಸ್ವಾಮಿಗಳು ಅಂತ. ಅಲ್ಲ ಅಷ್ಟು ಇದರಲ್ಲಿ ಇದ್ದಾರೆ ಅವರು ಇವರು ಅಂತ ಆ ಥರ ಅವರು ಥರ ಇದು ಹೇಳಿದ್ದಾರೆ. ಸತ್ಯಹರಿಶ್ಚಂದ್ರ ಹೋಗಿದ್ದಾದಮೇಲೆ ನೆಕ್ಸ್ಟ್ ಸತ್ಯಹರಿಶ್ಚಂದ್ರೇ ಕುಮಾರಸ್ವಾಮಿಗಳು ಅಂತ. ಇದು ಬೇಕಾಗಿತ್ತಾ ಕುಮಾರಸ್ವಾಮಿಗಳಿಗೆ? ಯಾಕೆ ಅವೆಲ್ಲ ಹೋಗಬಾರ್ದು ಹಂಗೆಲ್ಲ ಕುಮಾರಸ್ವಾಮಿಗಳು ರಿಯಲಿ ಈಸ್ ಎ ಗುಡ್ ಲೀಡರ್, ರಿಯಲಿ ಈಸ್ ಎ ಗುಡ್ ಲೀಡರ್. ಬಟ್ ಯಾವುದಾದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು, ತಿರುಗೇನ ಎತ್ಕೊತಾ ಇದ್ದಾರೆ. ಅದೆಲ್ಲಕ್ಕೆಲ್ಲ ಹೋಗಬೇಡಿ. ಮತ್ತು ಇನ್ನೂ ಒಂದೇನೆಂದರೆ ಅವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕಂಟಿನ್ಯೂ ಮಾಡಿದರೆ ಇರಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಏನರ್ಥ? ಅದೆಲ್ಲ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಅಂತ ಅರ್ಥ ತಾನೆ. ಬಟ್ ನಾನು ಹೇಳೋದೇನು ಅಂತಂದರೆ ಕುಮಾರಸ್ವಾಮಿಗಳಿಗೆ ನಾವು ಹೇಳೋಷ್ಟು ದೊಡ್ಡವರಲ್ಲ. ಬಟ್ ಜನಧ್ವನಿ ಇದೆಯಲ್ಲ, ಜನಧ್ವನಿ ಏನಂತ ಹೇಳ್ತಾ ಇದ್ದಾರೆ, 4 ಜನ ಏನಂತ ಹೇಳ್ತಾರೆ, ಕುಮಾರಸ್ವಾಮಿ ಕಟ್ಕೊಂಡೇನೋ ಏನನ್ನ ಮಾಡೋಕ್ಕಾಗತ್ತಾ? ಗೌರ್ಮೆಂಟ್ನ ಟಾಪಲ್ಲಿ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಇವ್ರು ಇರೋರು 18, ಅದರಲ್ಲಿ ಎಷ್ಟು ಜನ ಕಳಿಸ್ಕೊತಾರೋ ಏನೋ ಗೊತ್ತಿಲ್ಲ ಅಲ್ವಾ. ಅವರು ಇವಾಗ ಸೆಂಟ್ರಲಲ್ಲಿ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು. ನಾನು ಭಾಳ ಸಲ ಹೇಳಿದ್ದೀನಿ ಅದನ್ನು. ಬೃಹತ್ ಕೈಗಾರಿಕೆ ಮತ್ತು ಇದು ಅಂದರೆ ಏನದು, ಒಳ್ಳೆ ಜನಗಳಿಗೆ ಉದ್ಯೋಗ ಎಷ್ಟೋ ಜನಕ್ಕೆ ಉದ್ಯೋಗ ಕೊಡಿಸ್ಬೋದು. ಮತ್ತು ಮಂಡ್ಯದ ಜನರ ಋಣ ತೀರಿಸ್ಬೇಕು ಅವರು. ಅವರಲ್ಲಿ ಮಂಡ್ಯದಲ್ಲಿ ಅವ್ರ ಮಗ ಸೋತೋಗಿದ್ದರು, ರಾಮನಗರದಲ್ಲಿ ಸೋತರು, ಚನ್ನಪಟ್ಟಣ ಅವ್ರು ಗೆದ್ದರು. ಯಾಕೆ? ಕುಮಾರಣ್ಣ ಏನೋ ಒಂದು ಮಾಡ್ತಾರೆ ನಮಗೆ ಅಂತ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಈ 60% ಅದೆಲ್ಲ ಬೇಸ್ಲೆಸ್ ಮೇಡಮ್. ಸುಮ್ಮನೆ ನಾನು ಹೇಳ್ತೀನಿ ಸೆಂಟ್ರಲಲ್ಲಿ 50% ಅದು ಏನು ಹಂಗಂದ್ರೆ ಏನರ್ಥ? ಏನೋ ಒಂದು ಹೇಳ್ಬಿಟ್ರೆ ಆಗಲ್ಲ. ಅದನ್ನು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಎಂಡಿಗೆ ತೊಗೊಂಡೋಗ್ಬೇಕು. ನನ್ನ ಜೋಬಲ್ಲಿ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾ ಇದ್ದೆ, ತೋರಿಸಿದ್ರಾ? ಅದನ್ನು ತೋರಿಸಿದ್ರಾ? ನೀವೇ ಹೇಳಿ ಮೇಡಮ್, ತೋರಿಸಿದ್ರಾ? ಇದುವರೆಗೂ ತೋರಿಸಿಲ್ಲ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವರು ಒಳ್ಳೆ ಲೀಡರ್ಶಿಪ್ ಇದೆ, ಒಳ್ಳೆ ಜನಗಳ ಒಬ್ಬ ಮಾಸ್ ಲೀಡರು ಅವರು ಸಹಿತ. ಬಟ್ ಒಳ್ಳೆ ಇದರಲ್ಲಿ ಹೋಗಬೇಕು. ಇವಾಗ ಒಬ್ಬೊಬ್ಬರೇ ಯಾಕೆ ಬಿಟ್ಟೋದ್ರು? ಸಿದ್ದರಾಮಯ್ಯ ಎಲ್ಲಿದ್ದ? ಜನತಾದಳದಲ್ಲೇ ಇದ್ದಿದ್ದು. ರಮೇಶ್ ಕುಮಾರ್ ಎಲ್ಲಿದ್ದ? ಜನತಾದಳದಲ್ಲೇ ಇದ್ದಿದ್ದು. ಚೆಲುವರಾಯಸ್ವಾಮಿ ಎಲ್ಲಿದ್ದ? ಜನತಾದಳದಲ್ಲೇ ಇದ್ದಿದ್ದು. ಇವರಲ್ಲಿ ಅವ್ರ ಹೆಸರೇನು? ಜಮೀರ್ ಅಹಮದ್ ಎಲ್ಲಿದ್ದ? ಅವರು ಅಲ್ಲೇ ಇದ್ದಿದ್ದು. ಬೀಟ್ ಪ್ಲಸ್ ಕರ್ನಾಟಕ.